ಇವತ್ತಾಗಿರುವಂತಹ ಈ ಡೀಲ್ ಇದೆಯಲ್ಲ ಮದರ್ ಆಫ್ ಆಲ್ ಡೀಲ್ಸ್ ಅಂತಾನೆ ಕರೆಸ್ಕೊಳ್ಳುತ್ತೆ. ಕಾರಣ ಬಹು ದೊಡ್ಡದಾಗಿರುವಂತಹ ದೇಶಕ್ಕೆ ಪ್ಲಸ್ ಪಾಯಿಂಟ್ ಆಗಿರುವಂಥದ್ದು, ಜೊತೆಗೆ ಅಮೆರಿಕ ಕೂಡ ಸೆಡೊಡೆಯುವಂತ ರೀತಿಯಲ್ಲೇ ಇದೆ ಇದು. ಭಾರತ ಐರೋಪ್ಯ ಒಕ್ಕೂಟ ಮಧ್ಯೆ ಐತಿಹಾಸಿಕ ಒಪ್ಪಂದ ಆಗಿರೋದು. ಮುಕ್ತ ವ್ಯಾಪಾರ ಒಪ್ಪಂದಕ್ಕೆ ಈಗ ಸಹಿಯನ್ನ ಹಾಕಲಾಗಿದೆ. 2 ದಶಕಗಳಲ್ಲಿ ನಡೀತಾ ಇದ್ದಂತ ಮಾತುಕತೆ ಈಗ ಫಲಪ್ರದವಾಗಿರೋದು. 2 ದಶಕಗಳಿಂದಲೂ ಕೂಡ ನಡೀತಾ ಇದೆ. ಐರೋಪ್ಯ ಒಕ್ಕೂಟದ 27 ರಾಷ್ಟ್ರಗಳ ಮಾರುಕಟ್ಟೆ ಪ್ರವೇಶಕ್ಕೆ ಈಗ ಒಪ್ಪಂದ ಸಹಕಾರಿಯಾಗಿದೆ. ಈಗ ಐರೋಪ್ಯ ಕೌನ್ಸಿಲ್ ಮುಖ್ಯಸ್ಥ ಕೋಸ್ಟ್ ಜೊತೆಗೆ ಮೋದಿ ಒಪ್ಪಂದವನ್ನು ಮಾಡಿಕೊಂಡಿದ್ದಾರೆ. ಬಹುದೊಡ್ಡದಾಗಿರುವಂತಹ ಒಪ್ಪಂದ ಇದಾಗಿದೆ. ಸೊ ಹಾಗಾಗಿನೇ ಇದನ್ನ ಮದರ್ ಆಫ್ ಆಲ್ ಡೀಲ್ಸ್ ಅಂತಾನೆ ಕರ್ಕೊಳ್ತಾರೆ. 2 ದಶಕಗಳು ಅಂತಂದ್ರೆ 20 ವರ್ಷದಿಂದಲೂ ಕೂಡ ಈ ವಿಚಾರದಲ್ಲಿ ಮಾತುಕತೆ ನಡೀತಾ ಇತ್ತು. ಈಗ ಅದು ಫಲಪ್ರದವಾಗಿದೆ. ಹಾಗಾಗಿ ಬಹು ದೊಡ್ಡ ಮಾರುಕಟ್ಟೆ ಈಗ ಓಪನ್ ಆಗ್ತಾ ಇದೆ. ಭಾರತಕ್ಕೆ ಏನೆಲ್ಲ ಲಾಭಗಳು ಇದರಿಂದ ಅನ್ನುವಂಥದ್ದನ್ನ ಇನ್ ಡೀಟೇಲ್ ಆಗಿ ನಿಮ್ಗೆ ಹೇಳ್ತಾ ಹೋಗ್ತೀವಿ. ಜೊತೆಗೆ ಜನಸಾಮಾನ್ಯರಿಗೂ ಕೂಡ ಇದರಿಂದ ಆಗುವಂಥ ಲಾಭಗಳು ಏನು ಅನ್ನುವಂಥದ್ದನ್ನು ಕೂಡ ನಿಮಗೆ ಹೇಳ್ತೀವಿ. ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀವಿ ವಿಚಾರದಲ್ಲಿ. ಭಾರತದಲ್ಲಿ ಅಗ್ಗವಾಗಲಿದೆ ಐರೋಪ್ಯದಲ್ಲಿ ತಯಾರಿಸಿದಂಥ ಕಾರುಗಳು. ಬಡವರು ಮತ್ತೆ ಮಧ್ಯಮ ವರ್ಗದ ಏನಿಲ್ಲ ಅದು. ಯುರೋಪಿನ ದುಬಾರಿ ಕಾರುಗಳು, ವೈನ್, ಬಿಯರ್ ಅಗ್ಗವಾಗುತ್ತೆ. ಮರ್ಸಿಡೀಸ್ ಬೆಂಜು, ಫೆರಾರಿ, ಲ್ಯಾಂಡ್ ರೋವರ್ ಇವೆಲ್ಲ ಕಾರುಗಳು ಅಗ್ಗ ಆಗುತ್ತೆ. ಅದು ಮಧ್ಯಮ ಮತ್ತು ಬಡವರಿಗೆ ಏನು ಬೇಕಾಗಿಲ್ಲ. ವಿಮಾನಯಾನ, ಬಾಹ್ಯಾಕಾಶ ನೌಕೆಗಳು ಸುಂಕ ಮುಕ್ತವಾಗುತ್ತೆ. ಭಾರತದ ಹಲವು ತಯಾರಿಕಾ ವಲಯಗಳಿಗೆ ಸುಂಕ ರಹಿತ ಪ್ರವೇಶವನ್ನ ಕೊಡ್ತಾ ಇದ್ದಾರೆ. ಜವಳಿ ಬಹಳ ಇಂಪಾರ್ಟೆಂಟ್. ಆಭರಣ, ವಸ್ತ್ರ ವಲಯಗಳಿಗೆ ಅನುಕೂಲವಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ದಟ್ಸ್ ದ ಕ್ಯಾಟಗರಿ. ಯಾಕಂದ್ರೆ ಯಾವ ರೀತಿಯಾದಂಥ ಲಾಭವನ್ನ ಇದು ಉಂಟು ಮಾಡುತ್ತೆ ಅನ್ನುವಂಥದ್ದನ್ನ ನೋಡಬೇಕಾಗಿದೆ. ಸೊ ಜವಳಿ, ಆಭರಣ ಕೇವಲ ಇದಿಷ್ಟೇ ಅಲ್ಲ, ನಾವು ಕೊಟ್ಟಿರುವಂಥದ್ದು 1-2-3 ಅಷ್ಟೇ. ಅದಕ್ಕಿಂತಲೂ ಹೆಚ್ಚಿನ ರೀತಿಯಾದಂಥ ಬಹುದೊಡ್ಡದಾದಂಥ ಲಾಭಗಳನ್ನು ತಂದಿಡುತ್ತೆ. ಕಾರಣ ಇದು 27 ರಾಷ್ಟ್ರಗಳ ಮಾರುಕಟ್ಟೆ ಪ್ರವೇಶಕ್ಕೆ ಒಪ್ಪಂದಕ್ಕೆ ಸಹಕಾರಿಯನ್ನು ಮಾಡಿಕೊಟ್ಟಿರೋದ್ರಿಂದ ಹೇಗೆ ಯಾವ ರೀತಿಯಾಗಿ ಈ ಬೆಳವಣಿಗೆ ಆಗುತ್ತೆ ಅನ್ನುವಂಥದ್ದನ್ನು ನೋಡಬೇಕಾಗಿದೆ. ಸೊ ಮದರ್ ಆಫ್ ಆಲ್ ಡೀಲ್ಸ್ ಅಂತಾನೆ ಕರೀತಾ ಇದ್ದಾರೆ. ಫಾದರ್ ಆಫ್ ಆಲ್ ಡೀಲ್ಸ್ ಅನ್ನೂ ಆಗಬಹುದೇನೋ. ಸೊ ಈಗ ದೇಶದಲ್ಲಿ ಏನೇನು ಎಷ್ಟೆಷ್ಟು ಅಗ್ಗ ಆಗುತ್ತೆ ಅನ್ನುವಂಥ ಒಂದು ಲೆಕ್ಕಾಚಾರ ಹೇಳ್ಬಿಡ್ತೀವಿ. ಬಜೆಟ್ ಟೈಮಲ್ಲಿ ಈ ಥರ ಹೇಳ್ತಾ ಇದ್ವಿ, ಬಟ್ ಅದೆಲ್ಲವೂ ಕೂಡ ಹೌದು. GST ಬಂದಾದ್ಮೇಲೆ ಅದು ಇಲ್ಲ. ಈಗ ಒಪ್ಪಂದದ ವಿಚಾರದಲ್ಲಿ ಇದನ್ನು ಹೇಳೋಂಗಾಗಿದೆ. ಯುರೋಪ್ನಲ್ಲಿ ತಯಾರಾದ ಪದಾರ್ಥಗಳು, ವೈನ್ 20-30% ಕಡಿಮೆ ಆಗಬಹುದು ಅಂತಿದ್ದಾರೆ. ದುಬಾರಿ ಕಾರುಗಳು, ಸೊ ನಿಮಗೆ ಅದರಲ್ಲಿ ಮರ್ಸಿಡೀಸು, ಬೆಂಜು, ಫೆರಾರಿ, ಲ್ಯಾಂಡ್ ರೋವರ್ ಇವೆಲ್ಲ ಇದಾವಲ್ವಾ, ಇವುಗಳೆಲ್ಲವೂ ಕೂಡ 10% ಕಡಿಮೆ ಆಗಬಹುದು ಅಂತಿದ್ದಾರೆ. ಅದಕ್ಕಿರುವಂಥ ಮೊತ್ತಕ್ಕೆ 10% ಬಹಳ ದೊಡ್ಡದು. ಬಿಯರ್ 50% ಅಗ್ಗ ಆಗಬಹುದು ಅಂತಿದ್ದಾರೆ. ಬಿಯರ್ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಆಗಿಬಿಟ್ಟಿದೆ. ಈಗ ಬಿಯರ್ ಸೇಲ್ ಆಗ್ತಾ ಇಲ್ಲ, ಎಲ್ಲ ಕೂಡ ಹಾಟ್ ಡ್ರಿಂಕ್ಸಿಗೆ ಹೋಗ್ಬಿಟ್ಟಿದ್ದಾರೆ ಅಂತ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇತ್ತು. ಬಟ್ ಈಗ ಬಿಯರ್ ಅಗ್ಗ ಆಗ್ತಾ ಇದೆ. ಮತ್ತೆ ಸ್ಪಿರಿಟ್ 40% ಆಗ್ತಾ ಇದೆ. ಹಾಗಿದಾಗ ಲೋಕಲ್ ಬ್ರ್ಯಾಂಡ್ಸ್ಗಳನ್ನು ರೆಡಿ ಮಾಡೋಕ್ಕೆ ಶುರು ಮಾಡಿಬಿಡ್ತಾರೆ. ಸ್ಪಿರಿಟ್ 40% ಕಡಿಮೆ ಆದ ತಕ್ಷಣ ಡೆಫಿನೆಟ್ಲಿ ಅದನ್ನೇ ಹಾಕಿ ಯೂಸ್ ಮಾಡ್ತಾರೆ. ಯಂತ್ರೋಪಕರಣಗಳು 44%. ಯಾವ್ಯಾವುದು ಅನ್ನುವಂಥದ್ದು ಕ್ಯಾಟಗರಿಗಳನ್ನು ನೋಡ್ತಾ ಹೋಗ್ಬೇಕಾಗತ್ತೆ. ಯಾಕೆ ಅಂತಂದರೆ ಬಹಳ ದೊಡ್ಡ ಮಟ್ಟದ ಮಾರುಕಟ್ಟೆಗಳು ಓಪನ್ ಆಗಿಬಿಟ್ರೆ ಈ ರೀತಿಯಾಗಿ ಉದ್ಯೋಗ ಕ್ಷೇತ್ರಗಳು ಓಪನ್ ಆಗುತ್ತೆ. ಯುವಕರಿಗೆ ಕೆಲಸಗಳ ಸಿಗಕ್ಕೆ ಶುರುವಾಗುತ್ತೆ. ಯಂತ್ರೋಪಕರಣಗಳೆಲ್ಲ ಕಡಿಮೆ ಆದರೆ ಇನ್ವೆಸ್ಟ್ ಮಾಡ್ತಾರೆ, ಬಿಸ್ನೆಸ್ಗಳನ್ನು ಶುರು ಮಾಡ್ತಾರೆ. ಬಹಳ ದೊಡ್ಡ ಮಟ್ಟದ ಲಾಭವನ್ನು ತಂದುಕೊಡುತ್ತೆ. ಕೇವಲ ಇದಿಷ್ಟೇ ಕಡಿಮೆ ಆಯಿತು ಅಂತ ಹೇಳೋದಲ್ಲ. ಫ್ಯಾಕ್ಟ್ರಿಗಳು ಓಪನ್ ಆಗುತ್ತೆ, ಅಲ್ಲಿ ಕಡಿಮೆಗೆ ಸಿಕ್ಕರೆ ಜನರನ್ನು ಸೇರಿಸ್ಕೊಳ್ತಾರೆ. ಕೆಮಿಕಲ್ಸ್ 22% ಕಡಿಮೆ ಆಗ್ತಾ ಇದೆ. ಅದರ ಜೊತೆಗೆ ಸರ್ಜಿಕಲ್ ಉತ್ಪನ್ನಗಳು 11% ಕಡಿಮೆ ಆಗ್ತಾ ಇದೆ. ಇದು ಬಹಳ ಇಂಪಾರ್ಟೆಂಟು. ನಿಮಗೆ ಈಗಾಗಲೇ ಮೆಡಿಕಲ್ ಇದರಲ್ಲೆಲ್ಲ ಸರ್ಜಿಕಲ್ ಉತ್ಪನ್ನಗಳ ಕಾಸ್ಟೇ ಜಾಸ್ತಿ ಆಗಿರೋದ್ರಿಂದ ಇನ್ನೊಂದಿಷ್ಟು ಕಡಿಮೆ ಆಗಬಹುದು. ರೋಗಿಗಳಿಗೆ ಚಿಕಿತ್ಸೆಯನ್ನು ಪಡ್ಕೊಳ್ಳೋಕ್ಕೋಸ್ಕರ ಆಸ್ಪತ್ರೆಗಳಲ್ಲಿ ದರಗಳು ಕಡಿಮೆ ಆಗ್ಬೋದು. ಬಟ್ ಮಾಡ್ತಾರಿಲ್ಲೋ ನಂಗೆ ಗೊತ್ತಿಲ್ಲ, ಬಟ್ ಆಗಬೇಕು ಅದು. ಇನ್ನು ಯಾವ ರೀತಿಯಾದಂಥ ಲಾಭ ಆಗುತ್ತೆ ಭಾರತದಿಂದ ರಫ್ತಾಗುವಂಥದ್ದು, ನಾವೀಗಾಗಲೇ ಹೇಳಿದ್ದು ನಿಮಗೆ ಆಮದಾಗುವಂಥ ವಿಚಾರದಲ್ಲಿ. ಈಗ ರಫ್ತಾಗುವಂಥ ವಿಚಾರದಲ್ಲಿ ಜವಳಿ ಜೊತೆಗೆ ಪ್ರವಾಸೋದ್ಯಮ, ಚರ್ಮೋದ್ಯಮ, ವಸ್ತ್ರ, ಆಭರಣ, ಹರಳು, ಕರಕುಶಲ ಉತ್ಪನ್ನಗಳು. ಸೊ 27 ರಾಷ್ಟ್ರಗಳ ಮಾರುಕಟ್ಟೆ ಓಪನ್ ಆಗುತ್ತೆ ಅಂತಂದರೆ ನಿಮ್ಗೆ ಬಹುತೇಕ ಎಲ್ಲ ಮಾರುಕಟ್ಟೆಗಳು ಓಪನ್ ಆದಂಗೆ. ಸೆಲೆಕ್ಟಿವ್ ಆಗಿ ಕೆಲವೊಂದಿಷ್ಟು ಮಾತ್ರ ಅಲ್ಲ, ಬಹಳ ದೊಡ್ಡ ಮಟ್ಟದ ಲಾಭವನ್ನೇ ಇದು ತಂದುಕೊಡುತ್ತೆ. ಭಾರತಕ್ಕೂ ಆಗುತ್ತೆ, ಆ ದೇಶಗಳಿಗೂ ಆಗುತ್ತೆ. ಆ ಕಡೆಗೆ ಡಿಪೆಂಡೆನ್ಸಿ ಇತ್ತಲ್ಲ, ದೊಡ್ಡಣ್ಣ ಅಂದ್ಕೊಳ್ತಾ ಇದ್ದಿದ್ದು, ಅದಕ್ಕೆ ಈಗ ಸರಿಯಾಗಿ ಟಕ್ಕರ್ ಕೊಡುವಂಥ ಸಂದರ್ಭ ಬಂದು ತಲುಪದಂಗಿದೆ.